ಹಾಯ್ ಆಲ್, ಇದು ನನ್ನ ಫುಲ್ ಡೇ ವ್ಲಾಗ್ ಆಗಿರುತ್ತೆ. ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಪಾಲಕ್ ಪಪ್ಪು ಬೆಂಡೆಕಾಯಿ ಫ್ರೈ ಮಾಡಿ ಹಪ್ಪಳ ಕೂಡ ಸುಟ್ಕೊಂಡಿದ್ದೆ. ತುಂಬಾ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು. ಕೆಲವೊಂದು ಸತಿ ಸಿಂಪಲ್ ಅಡುಗೆಗಳು ಪದೇ ಪದೇ ನೆನಪಾಗ್ತಾ ಇರುತ್ತೆ. ಅದರಲ್ಲಿ ನಮ್ಮ ಮನೇಲಿ ಪಾಲಕ್ ಪಪ್ಪು ಒಂದು ಅಂತಲೇ ಹೇಳ್ಬೋದು. ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಹೆಚ್ಚಾಗಿ ಸಾಂಬಾರುಗಳನ್ನ ಮಾಡಿದ್ರೆ ಖಾಲಿನೇ ಆಗಲ್ಲ. ಪಪ್ಪು ಮತ್ತು ಮೊಸೊಪ್ಪು, ಬೇಳೆ ಪಪ್ಪು ಈ ಥರ ಮಾಡಿದ್ರೆ ಮಾತ್ರ ಅವ್ರಿಗೆ ಇಷ್ಟಪಟ್ಟು ತಿಂತಾರೆ ಮನೇಲಿ. ಬೇಗನೂ ಕೂಡ ಖಾಲಿ ಆಗಿಬಿಡುತ್ತೆ. ಸೊಪ್ಪು ಕೂಡ ತುಂಬಾ ಹೆಲ್ತಿಗೆ ಒಳ್ಳೇದಂತಲೇ ಹೇಳ್ಬೋದು. ಹನಿಗೆ ರಕ್ತ ಉತ್ಪತ್ತಿ ಇಲ್ಲದೆ ಇರೋದ್ರಿಂದ ವಾರಕ್ಕೆ ಒಂದಿನ ಇಲ್ಲ 2 ದಿನನಾದರೂ ಸೊಪ್ಪನ್ನ ತಿನ್ನೋಕ್ಕೆ ಹೇಳಿದ್ದಾರೆ ಡಾಕ್ಟ್ರು. ಹಾಗಾಗಿ ನಾನು ಈ ಥರ ಮಾಡ್ತಾಯಿರ್ತೀನಿ. ಅವಳಿಗೆ ಪಲ್ಯಗಳಂದರೆ ಅಷ್ಟೊಂದು ಇಷ್ಟ ಆಗಲ್ಲ. ಈ ಥರ ಸ್ವಲ್ಪ ಗ್ರೇವಿ ಟೈಪ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾಳೆ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಯಾಕೆ ಡಾಕ್ಟರು ಜಾಸ್ತಿ ಸೊಪ್ಪನ್ನ ತಿನ್ನಿರಿ, ತರಕಾರಿ ತಿನ್ನಿರಿ ಅಂತ ಹೇಳ್ತಾರೆ ಅಂದರೆ ಅನಿಮಿಯಾ ಬರಬಾರ್ದು, ಡೆಲಿವರಿ ಟೈಮಲ್ಲಿ ಪ್ರಾಬ್ಲಮ್ ಆಗಬಾರ್ದು, ರಕ್ತ ಕಮ್ಮಿ ಆಗಬಾರ್ದು ಅನ್ನೋ ಕಾರಣಕ್ಕೇ. ನಮ್ಮ ಹನಿಗೂ ಕೂಡ ರಕ್ತ ಉತ್ಪತ್ತಿ ಆಗದೆ ಇರೋ ಪ್ರಾಬ್ಲಮ್ ಇರೋದ್ರಿಂದ ಹಾಗಾಗಿ ಸ್ವಲ್ಪ ಹೆಚ್ಚು ಸೊಪ್ಪನ್ನ ಕೊಡ್ತಾ ಇರ್ತೀನಿ ಅಂತಲೇ ಹೇಳ್ಬೋದು. ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನು ಕೂಡ ಇತ್ತು, ಅದು ಕ್ಯಾನ್ಸಲ್ ಆಗಿರೋದ್ರಿಂದ ಮನೇಲೇ ಇದ್ನಲ್ವ ಅಂತೇಳಿ ಹಾರ್ಲಿಕ್ಸ್ ಪೌಡ್ರು ಕೂಡ ಮಾಡಿದೆ. ತುಂಬಾ ರುಚಿಯಾಗಿದೆ ಅಂತಲೇ ಹೇಳ್ಬೋದು. ಪೂರ್ತಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಟೈಮ್ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಚೆಕ್ ಮಾಡಿ ಆಯಿತಾ.